subscribe. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗಾಗಲೇ ನಾನು ಬಿಸ್ಲೆ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಫಾಗ್ ಎಲ್ಲ ಕಡೆನೂ ತುಂಬ್ಕೊಬಿಟ್ಟೈತೆ, ಏನು ಕಾಣಿಸೋದಿಲ್ಲ ರೋಡಲ್ಲಿ ಮಾತ್ರ. ಇದು ಬಿಸ್ಲೆ ಊರಿದು. ಬಿಸ್ಲೆ ಊರಿಂದ ಹಾಗೆ ಒಂದು ಸ್ವಲ್ಪ ನಿಮಗೆ ಮುಂದೆ ಚೆಕ್ ಪೋಸ್ಟ್ ಸಿಗುತ್ತೆ. ಇದೇ ಚೆಕ್ ಪೋಸ್ಟು. ಈ ಚೆಕ್ ಪೋಸ್ಟಿಂದ ಮಿನಿಮಮ್ ಒಂದು ಅಂದರೆ 4 ಕಿಲೋಮೀಟ್ರು ಮುಂದೆ ಹೋಗಬೇಕು. ಬಿಸ್ಲೆ ವ್ಯೂ ಪಾಯಿಂಟ್ ಹಿಂಗೆ ಸೈಡ್ ಬಂದರೆ ಒಂದು 4 ಕಿಲೋಮೀಟ್ರ್ ಆಗೋಲ್ಲ, 2 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಈಗ ಬಂದರೆ ನಿಮ್ಗೆ ಇಲ್ಲಿ ಟೋಕನ್ ತಗೋಬೇಕಾಗುತ್ತೆ. ಟೋಕನ್ ಎಷ್ಟು ಅಂತ ಗೊತ್ತಿಲ್ಲ. ಈಗ ಬಿಸ್ಲೆ ವ್ಯೂ ಪಾಯಿಂಟ್ ಇಲ್ಲಿ ಹೋಗ್ಬೇಕು. 34 ಮತ್ತೆ ಮಳೆ ನೆನೆಸ್ತಿದ್ದೀರಿ ಹೆಂಗೆ? ಇಲ್ಲ, ವಾಟರ್ ಸೂಪು. ಟಿಕೆಟ್ ತಗೋಬೇಕು. 20 ಒಬ್ರಿಗೆ ಗೊತ್ತು. ಫುಲ್ಲು ಮಳೆ ಹೋಯ್ತೈತೆ. ಮತ್ತು ಇಲ್ಲಿ ಬಂದು ಒಬ್ರಿಗೆ 20 ರೂಪಾಯಿ ಇರುತ್ತೆ ಎಂಟ್ರಿ ಟಿಕೆಟು. ಮತ್ತು ಈ ಮಾನ್ಸೂನ್ ಟೈಮಲ್ಲಿ ಬಿಸ್ಲೆ ವ್ಯೂ ಪಾಯಿಂಟ್ಗೆ ಹುಷಾರಾಗಿ ಬನ್ನಿ. ವ್ಯೂ ಪಾಯಿಂಟು ಯಾವ ಥರ ಕಾಣಿಸ್ತಿದೆ ನೋಡಿ. ಇದೇನಿದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಅಂತ ಈ ಥರ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡ್ರಿ. ಇಲ್ಲಿ ಮಳೆ ಬರ್ತಾರ ಕಾರಣದಿಂದ ವ್ಯೂ ಪಾಯಿಂಟ್ ಅಷ್ಟು ನೀಟಾಗಿ ಕಾಣೋದಿಲ್ಲ. ಅಕ್ಟೋಬರು ಮತ್ತು ನವೆಂಬರ್ ಟೈಮಲ್ಲಿ ಅದ್ಭುತವಾಗಿ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಮೋಡ ಯಾವುದು, ಭೂಮಿ ಯಾವುದು, ಎರಡರಲ್ಲಿ ಯಾವ್ದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲೊಂದು ಸ್ವಲ್ಪ ದೂರ ಅಷ್ಟೇ ಕಾಣಿಸ್ತಾ ಇರೋದು, ಮತ್ತಿನಲ್ಲೆಲ್ಲ ಫುಲ್ಲು ಫಾಗೆ ತುಂಬ್ಕೊಂಡಿರೋದು. ಅತ್ತ ನೋಡಿದ್ರು ಏನು ಕಾಣಿಸ್ತಾನ, ಇತ್ತ ಏನು ಕಾಣಿಸ್ತಲ್ಲ. ಮಳೆ ಹೋಗ್ತಾ ಇರೋದ್ರಿಂದ ಫುಲ್ಲು ಫಾಗು. ನೋಡ್ರಿ, ಇಲ್ಲೂ ಕೆಳಗಡೆನೂ ಇರ್ಬೋದು, ಮೇಲೂ ನೋಡ್ಬೋದು. ನಿಮಗೆ 2 ಕಡೆ ನೋಡೋಕ್ಕೆ ವ್ಯೂ ಪಾಯಿಂಟ್ ಸಿಗುತ್ತೆ, ಕೆಳಗಡೆ ಮತ್ತು ಮೇಲೆ. ನೀವು ಬಿಸ್ಲೆ ಘಾಟಿಗೆ ಬರ್ತಾ ಇದ್ರೆ ನವೆಂಬರು ಮತ್ತು ಅಕ್ಟೋಬರ್ ಟೈಮಲ್ಲಿ ಬನ್ನಿ. ಈಗ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ವ್ಯೂ ಪಾಯಿಂಟ್ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ನವೆಂಬರು ಅಕ್ಟೋಬರು ತಿಂಗಳಲ್ಲಿ ನಿಮಗೆ ಈ ಥರ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ಗಂಟ ಟಾಟಾ, ಬಾಯ್ ಬಾಯ್, ಸಿ ಯು.